ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಟು ಎಕ್ಸ್ಪ್ಲೋರರ್ ಆ್ಯಂಡ್ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋಗೆ ಸುಸ್ವಾಗತ. ಸೊ ಇವತ್ತೇನಿದೆ, ಇದು FOB ಕೀ ಇದೆ ನನ್ನ ಟಾಟಾ ನೆಕ್ಸಾನ್ದು. ಇದ್ರ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಸೊ ಗಾಯ್ಸ್, ಇದೆ ನೋಡಿ ನನ್ನ ಟಾಟಾ ನೆಕ್ಸಾನ್ ಕೀ. ನಿಮ್ಮದು ಇನ್ ಕೇಸ್ ಬೇರೆ ಬ್ರ್ಯಾಂಡ್ ಕಾರ್ ಇದ್ದರೆ ಎಲ್ಲ ಸೇಮ್ ಅಪ್ಲೈ ಆಗುತ್ತೆ, ಏನು ಚೇಂಜಸ್ ಇಲ್ಲ. ಜಸ್ಟ್ ರಿಮೂವಿಂಗ್ ಪ್ರೊಸೀಜರ್ ಸ್ವಲ್ಪ ಚೇಂಜಸ್ ಇರ್ಬೋದು. ಸೊ ನಾನು ಏನು ಮಾಡ್ತೀನಿ, ಈ ಥರ ಒಂದು ಫ್ಲ್ಯಾಟ್ ತೊಗೊಂಡಿದ್ದೀನಿ. ಸೊ ಇದು ರಿಮೂವ್ ಮಾಡ್ಬೇಕಂದ್ರೆ ಟೂ ಸೈಡಲ್ಲಿ ರಿಮೂವ್ ಟ್ರೈ ಮಾಡ್ಬೋದು, ಬಟ್ ದಿಸ್ ಸೈಡ್ ಐ ಡೋಂಟ್ ಪ್ರಿಫರ್. ಯು ಕ್ಯಾನ್ ಯೂಸ್ ದಿಸ್ ಸೈಡ್ ವೇರ್ ದ ಟಾಟಾ ಲೋಗೋ ಇಸ್ ಮೆನ್ಷನ್. ಸೊ ಈ ಕಡೆ ಜಸ್ಟ್ ಹಾಕ್ಬಿಟ್ಟು ಈ ಥರ ಫ್ಲಿಪ್ ಔಟ್ ಮಾಡಿ ನೋಡಿ, ಈ ಥರ ಓಪನ್ ಆಯಿತು ಈಸಿಯಾಗಿ. ನೆಕ್ಸ್ಟ್ ಫ್ಲಿಪ್ ಔಟ್ ಆದ್ರ ಮೇಲೆ ಜಸ್ಟ್ ಈ ಥರ ಪುಲ್ ಮಾಡಿ, ಇದು ನಿಮ್ಮದು FOB ಕೀದು ಬ್ಯಾಟ್ರಿ. ಸೊ ಇದನ್ನು ನೀವೇನು ಮಾಡ್ಬೇಕಂದ್ರೆ ಜಸ್ಟ್ ಈ ಕಡೆ ನೋಡ್ಕೊಳ್ಳಿ, ಈ ಕಡೆ ಸರ್ಕ್ಯೂಟ್ ಇದೆ, ಸರ್ಕ್ಯೂಟ್ ಇರೋ ಕಡೆ ಹಾಕ್ಬೇಡಿ, ಏನು ಪುಷ್ ಮಾಡಬೇಡಿ. ಈ ಕಡೆ ಬ್ಲ್ಯಾಂಕ್ ಇದೆ, ಬ್ಲ್ಯಾಂಕ್ ಕಡೆ ಜಸ್ಟ್ insert it and little bit pressure, just pull it outside, it will come. ನೋಡಿ ಈ ಥರ ಬಂದಿದೆ. ಸೊ ಈ ಥರ ಬರುತ್ತೆ. ಈ ಬ್ಯಾಟ್ರಿನ ನೀವು ರಿಪ್ಲೇಸ್ ಮಾಡ್ಕೊಂಡು ಹೊಸ ಬ್ಯಾಟ್ರಿ ಹಾಕ್ಬೇಕಾದ್ರೆ ಜಸ್ಟ್ ಮೇಕ್ ಶೂರ್ ದಿಸ್ ಸೈಡ್ ಯು ಜಸ್ಟ್ ಇನ್ಸರ್ಟ್ ಹಿಯರ್ ಲೈಕ್ ದಿಸ್ and then just press it, it is getting locked. Then ಸೊ ಇದು ಅಷ್ಟೇ, ಕವರ್ ಅಷ್ಟೇ. ಈ ಕಡೆ ನೋಡಿ, ಈ ಕಡೆ ಎರಡು ಪಂಚಿಂಗ್ ಇದೆ, ಇಲ್ಲೊಂದು ಜಸ್ಟ್ ಗ್ರೂವ್ ಇದೆ. ಸೊ ಗ್ರೂವ್ ಇರೋದನ್ನು ಜಸ್ಟ್ ಈ ಥರ ಇನ್ಸರ್ಟ್ ಮಾಡಿ ದ್ಯಾನ್ ಈ ಕಡೆ ಪ್ರೆಸ್ ಮಾಡಿಬಿಟ್ರೆ ನಿಮ್ಮ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಆಫ್ FOB ಕೀ ರೆಡಿ. ನೀವು FOB ಕೀನ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ನಿಮಗೇನಾದರೂ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.